ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಅದೇ ರೀತಿ ನೀಡಲಾಗಿದೆ. ಸಂಗೀತ ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 16ನೇ ವಯಸ್ಸಿನಲ್ಲೇ ಆತ ಕಡುಗ ಹಿಡಿದು ಯುದ್ಧ ಮಾಡಿದ ವೀರ. ಯುದ್ಧದಲ್ಲಿ ಯುದ್ಧತಂತ್ರಗಳ ತಯಾರಿಯಲ್ಲಿ ಚಾಣಾಕ್ಷ. ತಮ್ಮ ರಾಜ್ಯದಲ್ಲಿ ಪ್ರಜೆಗಳಿಗೆ ಕಷ್ಟ ಬಾರದಂತೆ ಮಹಿಳೆಯರ ಕ್ಷೇಮ ರಕ್ಷಣೆಯನ್ನು ಕೋರುವ ಮಹಾನುಭಾವ. ಸತಿ ಸಹಗಮನ ಪದ್ಧತಿ ರದ್ದುಗೊಳಿಸಿ ಹೆಣ್ಣುಮಕ್ಕಳ ಕೈಯಲ್ಲಿ ಅಣ್ಣ ಎಂದು ಕರೆಸಿಕೊಂಡ ಪುಣ್ಯಾತ್ಮ. ಮರಾಠ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ರಣಕಹಳೆ ಮೊಳಗಿಸಿದಾತ. ಆತನೇ ಸ್ಫೂರ್ತಿ. ಇವತ್ತಿನ ಈ ವಿಡಿಯೋದಲ್ಲಿ ಶಿವಾಜಿಯವರ ಕುರಿತಾದ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಛತ್ರಪತಿ ಶಿವಾಜಿ ಕ್ರಿಸ್ತಶಕ 1630 ಫೆಬ್ರವರಿ 19 ವೈಶಾಖ ಮಾಸ ಶುಕ್ಲಪಕ್ಷ ತದಿಯ ದಿನದಂದು ಪುಣೆ ಜಿಲ್ಲೆಯ ಜುನ್ನರ್ ಪಟ್ಟಣದಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸ್ತಾರೆ. ತಾಯಿ ಹೆಸರು ಜೀಜಾಬಾಯಿ, ತಂದೆ ಹೆಸರು ಶಹಾಜಿ. ತನ್ನ ತಾಯಿ ಜಿಜಿಯಾಬಾಯಿಗೆ ಸಂಭಾಜಿಯ ನಂತರ ಹುಟ್ಟಿದ ಎಲ್ಲಾ ಮಕ್ಕಳು ಸಾವನ್ನಪ್ಪುತ್ತಿರುವಾಗ ಶಿವಾಯಿ ಎಂಬ ಪಾರ್ವತಿದೇವಿಯ ಹೆಸರನ್ನು ಶಿವಾಜಿಗೆ ಇಡುತ್ತಾರೆ. ಸಂಭಾಜಿ ಮತ್ತು ಶಿವಾಜಿ ಅಣ್ಣತಮ್ಮಂದಿರು. ಶಿವಾಜಿಯ ವ್ಯಕ್ತಿತ್ವ ಪ್ರಮುಖವಾಗಿ 4 ಗುರುಗಳ ಸಾಂಗತ್ಯದಲ್ಲಿ ಬೆಳೆಯುತ್ತದೆ. ಇವರೆಲ್ಲರ ಮಾರ್ಗದರ್ಶನದಿಂದಾಗಿ ಅತ್ಯಂತ ಪರಾಕ್ರಮಕಾರಿ, ಧೈರ್ಯವಂತ ಮೇಧಾವಿಯಾಗುತ್ತಾರೆ ಶಿವಾಜಿ. ಶಿವಾಜಿಯ ಮೊದಲ ಗುರು ತಾಯಿ ಜೀಜಾಬಾಯಿ. ಬಾಲ್ಯದಲ್ಲಿ ಆತನ ತಾಯಿ ಹೇಳಿದ ಕಥೆಗಳು ಶಿವಾಜಿಯನ್ನು ಪರಾಕ್ರಮಕಾರಿಯಾಗಿ ಮಾಡುತ್ತವೆ. ಎರಡನೇ ಗುರು ದಾದಾಜಿ ಕೊಂಡದೇವ್. ಇವರಿಂದ ರಾಜಕೀಯ ಯುದ್ಧತಂತ್ರಗಳನ್ನು ಕಲಿಯುತ್ತಾರೆ ಶಿವಾಜಿ. ಮೂರನೆಯ ಗುರು ತುಕಾರಾಂ. ಇವರ ಹತ್ತಿರ ಶಿವಾಜಿ ಸಾಮಾಜಿಕ ಸಾಮರಸ್ಯವನ್ನು ತಿಳಿದುಕೊಳ್ಳುತ್ತಾರೆ. ನಾಲ್ಕನೆಯ ಗುರುಗಳು ಸಮರ್ಥ ರಾಮದಾಸು. ಇವರ ಹತ್ತಿರ ಆಧ್ಯಾತ್ಮಿಕ ಹೈಂದವ ಪರಿರಕ್ಷಣೆ, ಜೀವನದ ಪರಮಾರ್ಥ ಎಂಬ ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. ಈ ರೀತಿಯಾಗಿ ಶಿವಾಜಿಯ ವ್ಯಕ್ತಿತ್ವ ಎಲ್ಲಾ ರೀತಿಯಲ್ಲಿ ಶ್ರೇಷ್ಠವಾದ ರೀತಿ ತೀಡಿತಿದ್ದಲಾಗಿತ್ತು. ವೀಕ್ಷಕರೇ, ಒಂದು ಬಾರಿ ಶಿವಾಜಿಯ ತಂದೆಯಾದ ಶಹಾಜಿಯು ಶಿವಾಜಿ 12ನೇ ವರ್ಷದ ಬಾಲಕನಾಗಿದ್ದಾಗ ಆತನನ್ನು ಅವರು ಕೆಲಸ ಮಾಡುತ್ತಿದ್ದ ಬಿಜಾಪುರ ಸುಲ್ತಾನರ ದರ್ಬಾರಿಗೆ ಕರೆದುಕೊಂಡು ಹೋಗ್ತಾರೆ. ಸುಲ್ತಾನರಿಗೆ ಸಲಾಂ ಮಾಡಿದ ತಂದೆ ಮಗನನ್ನು ಕೂಡ ಸಲಾಂ ಮಾಡು ಎಂದು ಹೇಳುತ್ತಾರೆ. ಆದರೆ ಶಿವಾಜಿಯು ತಾನು ಅನ್ಯ ರಾಜರಿಗೆ ತಲೆ ಬಗ್ಗಿಸಿ ಸಲಾಂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಶಿವಾಜಿಯ ಈ ಧೈರ್ಯವನ್ನು ತಂದೆ ಶಹಾಜಿಯು ಮನಸ್ಸಿನಲ್ಲೇ ಮೆಚ್ಚಿಕೊಂಡು ಪ್ರಶಂಸಿಸುತ್ತಾರೆ. ಶಿವಾಜಿಯನ್ನು ಬಾಲ್ಯದಿಂದಲೇ ಅಷ್ಟೊಂದು ದೇಶಭಕ್ತಿ ಮತ್ತು ತನ್ನ ಧರ್ಮದ ಅಭಿಮಾನಿಯಾಗುವಂತೆ ಬೆಳೆಸಿದ್ದು ಆತನ ತಾಯಿ ಜೀಜಾಬಾಯಿ. ಅದು ಇಸವಿ 1645. ಆಗ ಶಿವಾಜಿಗೆ 16 ವರ್ಷ ವಯಸ್ಸು. ಆ ವಯಸ್ಸಿನಲ್ಲಿ ಖಡ್ಗವನ್ನು ಹಿಡಿದು 1000 ಮಂದಿ ಮೊಘಲ್ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ತೋರಣಕೋಟೆಯ ಮೇಲೆ ದಾಳಿ ಮಾಡಿ ವಶ ಮಾಡಿಕೊಳ್ಳುತ್ತಾರೆ. 1647ನೇ ವರ್ಷದಲ್ಲಿ ಕುಂದನ್ ರಾಜ್ಗಢ್ ಕೋಟೆ, ಪುಣೆ ದಕ್ಷಿಣ ಪ್ರಾಂತ್ಯದ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸುತ್ತಾರೆ ಶಿವಾಜಿ. 1654ರಲ್ಲಿ ಪಶ್ಚಿಮ ಕೊಂಕಣ್ ತೀರವನ್ನು ಗೆದ್ದುಕೊಳ್ಳುತ್ತಾರೆ. ಯುದ್ಧದಲ್ಲಿ ಸೋಲಾಗುವುದು ಎಂಬ ಆಲೋಚನೆ ಬಂದರೆ ಮೊದಲು ಯುದ್ಧದಿಂದ ತಪ್ಪಿಸಿಕೊಳ್ಳಬೇಕು, ಸರಿಯಾದ ಸಮಯ ಬಂದಾಗ ದಾಳಿ ಮಾಡಬೇಕು. ಇದನ್ನ ಮೊದಲು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದು ಇದೇ ಶಿವಾಜಿ. ಇದನ್ನೇ ಗೆರಿಲ್ಲಾ ಯುದ್ಧ ಎನ್ನುತ್ತಾರೆ. 1659ರಲ್ಲಿ ಬಿಜಾಪುರ ಮಹಾರಾಜನ ಕೋಪತಾಪ ಮಿತಿಮೀರಿ ಹೋಗುತ್ತದೆ. ಇದಕ್ಕೆ ಕಾರಣ ಶಿವಾಜಿ. ಅಂದು ಶಿವಾಜಿ ಎಂಬ ಆ ಯುವರಾಜನ ವಿರುದ್ಧ ಬಿಜಾಪುರ ಸುಲ್ತಾನ ಯುದ್ಧವನ್ನು ಪ್ರಕಟಿಸುತ್ತಾನೆ. ಆದರೆ ಸಾವಿರಾರು ಸೈನಿಕರೊಂದಿಗೆ ಬಂದಿದ್ದ ಆ ಸುಲ್ತಾನನ ಮೇಲೆ ಯುದ್ಧ ಮಾಡಲಾಗದು ಎಂದು ಮೊದಲೇ ಗ್ರಹಿಸಿದ ಶಿವಾಜಿ ಯುದ್ಧವನ್ನು ಮುಂದೂಡುತ್ತಾನೆ. ಅದಾದ ನಂತರ ಆ ರಾಜಸಂಧಾನಕ್ಕೆ ಕರೆಯುತ್ತಾರೆ. ಶಿವಾಜಿ ಸಂಧಾನಕ್ಕಾಗಿಯೇ ಒಂಟಿಯಾಗಿ ಹೋಗುತ್ತಾನೆ. ಪ್ರಮಾದ ತಪ್ಪುವುದಿಲ್ಲ ಎಂದು ಮೊದಲೇ ಗ್ರಹಿಸಿದ್ದ ಶಿವಾಜಿ ನವೆಂಬರ್ 10ರಂದು ಅಫ್ಜಲ್ ಖಾನ್ನನ್ನು ಕೊಲ್ಲುತ್ತಾರೆ. ವೀಕ್ಷಕರೇ, ಶಿವಾಜಿ ಎಲ್ಲಾ ಮತದವರನ್ನೂ ಗೌರವದಿಂದ ನೋಡುತ್ತಿದ್ದವರು. ತನ್ನ ರಾಜ್ಯದಲ್ಲಿ ಮುಸ್ಲಿಂ ಸಹೋದರರನ್ನು ಕೂಡ ದೊಡ್ಡ ದೊಡ್ಡ ಹುದ್ದೆಗಳ ಆಸನದಲ್ಲಿ ಕೂರಿಸಿದಾತ. ಗುಡಿ ಗೋಪುರಗಳ ಜೊತೆಗೆ ಅನೇಕ ಮಸೀದಿಗಳನ್ನು ಕೂಡ ಕಟ್ಟಿಸುತ್ತಾರೆ. ಶಿವಾಜಿ ಸೈನ್ಯದಲ್ಲಿ 1/3 ಭಾಗ ಮುಸ್ಲಿಮರು ಕೂಡ ಇದ್ದರು. ಅದಲ್ಲದೆ ಪ್ರಮುಖ ವಿಭಾಗಗಳಾದ ಆಯುಧ ವಿಭಾಗಕ್ಕೆ ಹೈದರಲಿ, ನಾವಿಕಾದಳ ವಿಭಾಗಕ್ಕೆ ಇಬ್ರಾಹಿಂ ಖಾನ್, ಮದ್ದುಗುಂಡು ವಿಭಾಗಕ್ಕೆ ಸಿದ್ದಿ ಇಬ್ರಾಹಿಂಗೆ ಅಧ್ಯಕ್ಷ ಪದವಿ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಶಿವಾಜಿ ದೌಲತ್ ಖಾನ್ ಮತ್ತು ಸಿದ್ದಿ ಖಾನ್ ಪೂರ್ತಿ ಸೈನ್ಯಕ್ಕೆ ಸೈನ್ಯಾಧ್ಯಕ್ಷರಾಗಿದ್ದರು. ವಿಶೇಷ ಏನೆಂದರೆ ಶಿವಾಜಿ ಅಂಗರಕ್ಷಣೆಯಲ್ಲಿ ತುಂಬಾ ಪ್ರಮುಖವಾದ ವ್ಯಕ್ತಿ ಮದಾರಿ ಮೆಹ್ತರ್. ಇವನು ಶಿವಾಜಿಯನ್ನು ಆಗ್ರಾ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸುತ್ತಾನೆ. ಶಿವಾಜಿ ಮಹಿಳೆಯರ ಕ್ಷೇಮವನ್ನು ಕೋರಿಕೊಳ್ಳುತ್ತಿದ್ದವನು. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಶಿವಾಜಿಯ ಸೈನಿಕರು ಒಮ್ಮೆ ತುಂಬಾ ಸುಂದರವಾದ ಮುಸ್ಲಿಂ ಯುವತಿಯನ್ನು ಬಂಧಿಸಿ ಬಲವಂತದಿಂದ ಕರೆದುಕೊಂಡು ಬಂದು ಶಿವಾಜಿಯ ಮುಂದೆ ಹಾಜರುಪಡಿಸುತ್ತಾರೆ. ಶಿವಾಜಿ ಅವರು ಮಾಡಿದ ಕೆಲಸವನ್ನು ಅಭಿನಂದಿಸಿ ತಮಗೆ ಬಹುಮಾನ ನೀಡುತ್ತಾರೆ ಅಂತ
ಆ ಸೈನಿಕರು ಅಂದುಕೊಂಡಿದ್ದರು. ಆದರೆ ಶಿವಾಜಿ ಸೈನಿಕರಿಗೆ ಎಚ್ಚರಿಕೆ ನೀಡಿ ಆ ಯುವತಿಯ ಮುಂದೆ ತಾಯಿ ನಮ್ಮ ಸೈನಿಕರು ಮಾಡಿದ ತಪ್ಪನ್ನು ಕ್ಷಮಿಸು ಎಂದು ಕೇಳಿಕೊಂಡು ರಾಜಲಾಂಛನವನ್ನು ನೀಡಿ ಸಕಲ ಗೌರವ ಮರ್ಯಾದೆಗಳೊಂದಿಗೆ ಆ ಯುವತಿಯನ್ನು ಮನೆಗೆ ಸುರಕ್ಷಿತವಾಗಿ ಕಳಿಸಿಕೊಡುತ್ತಾರೆ. ಪ್ರಸ್ತುತ ದಿನದಂದು ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ ಅಧಿಕಾರ ನೀಡಿರುವುದನ್ನು ನೋಡಿರುತ್ತೇವೆ. ಆದರೆ ಇವೆಲ್ಲವನ್ನೂ ಅಂದಿನ ಕಾಲದಲ್ಲೇ ಶಿವಾಜಿ ಸಾಧಿಸಿ ತೋರಿಸಿಕೊಟ್ಟಿದ್ದರು. 1657ರಲ್ಲಿ ಭಾಗ್ಯನಗರಕ್ಕೆ ಬಂದಿದ್ದ ಶಿವಾಜಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಿ ಅಷ್ಟದಶಪೀಠಗಳಲ್ಲಿ ಒಂದಾದ ಭ್ರಮರಾಂಬದೇವಿಯನ್ನು ದರ್ಶನ ಪಡೆದು ಅಲ್ಲೇ 9 ದಿನಗಳ ಉಪವಾಸ ದೀಕ್ಷಾವ್ರತವನ್ನು ಕೈಗೊಳ್ಳುತ್ತಾರೆ. ಅದೇ ಭ್ರಮರಾಂಬ ದೇವಾಲಯದಲ್ಲಿ ಶಿವಾಜಿಗೆ ಅತ್ಯಂತ ಶ್ರೇಷ್ಠವಾದ ಖಡ್ಗವೊಂದು ದೇವರ ಅಣತಿಯಂತೆ ಸಿಗುತ್ತೆ. ಇದನ್ನ ಇತಿಹಾಸಕಾರ ಈ ರೀತಿ ವರ್ಣಿಸಿದ್ದಾರೆ. ಅಂದು ಶಿವಾಜಿಗೆ ಅಮ್ಮ ಪ್ರತ್ಯಕ್ಷವಾಗಿ ನಿನ್ನ ತಲೆ ನನಗೇಕೆ, ನಿನ್ನ ಅಗತ್ಯತೆ ಈ ದೇಶಕ್ಕೆ ತುಂಬಾನೇ ಇದೆ, ನಿನ್ನ ಮೇಧಸ್ಸು ಶಾಸ್ತ್ರ ಪಾಂಡಿತ್ಯವನ್ನು ಧರ್ಮರಕ್ಷಣೆಗಾಗಿ ಉಪಯೋಗಿಸು ಎಂದು ಹೇಳಿ ಅಮ್ಮ ಶಿವಾಜಿಗೆ ಒಂದು ಖಡ್ಗವನ್ನು ಕಾಣಿಕೆಯಾಗಿ ನೀಡಿದಳು ಎಂದು ಇತಿಹಾಸಕಾರರು ಉಲ್ಲೇಖಿಸುತ್ತಾರೆ. ಮುಂದೆ ಶಿವಾಜಿಯು ತನ್ನ ಶೇಷ ಜೀವನವನ್ನು ಧರ್ಮರಕ್ಷಣೆಗಾಗಿ ಉಪಯೋಗಿಸುತ್ತಾರೆ. ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡುತ್ತಾರೆ, ಜಮೀನ್ದಾರಿ ಪದ್ಧತಿಯನ್ನು ರದ್ದುಪಡಿಸುತ್ತಾರೆ. ತನ್ನ ರಾಜ್ಯದಲ್ಲಿ ವ್ಯವಸಾಯವನ್ನು ಹೆಚ್ಚು ಅಭಿವೃದ್ಧಿಯಾಗುವಂತೆ ಮಾಡಿ ಯಂತ್ರ ಉಪಕರಣಗಳನ್ನು ಕೂಡ ಉಪಯೋಗಿಸಲು ಪ್ರಾರಂಭಿಸುತ್ತಾರೆ. ವೀಕ್ಷಕರೇ, 1657ರವರೆಗೂ ಶಿವಾಜಿಗೆ ಮೊಘಲರೊಂದಿಗೆ ಉತ್ತಮ ಸಂಬಂಧವೇ ಇತ್ತು. ಔರಂಗಜೇಬ್ ಮಾಡುತ್ತಿದ್ದ ಯುದ್ಧಗಳಲ್ಲಿ ಶಿವಾಜಿ ತುಂಬಾ ಸಹಾಯ ಮಾಡ್ತಾ ಇದ್ದರು. ಸಹಾಯದ ಪ್ರತಿಫಲವಾಗಿ ಬಿಜಾಪುರ ಕೋಟೆಯನ್ನು ಕೇಳಿದ್ದರು ಶಿವಾಜಿ. ಆದರೆ ಔರಂಗಜೇಬ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಇದೇ ಮನಸ್ಥಿತಿ ಪ್ರಸ್ತಾಪದಿಂದಾಗಿ 1657ರ ಮಾರ್ಚ್ನಲ್ಲಿ ಮೊಘಲರ ಸಾಮ್ರಾಜ್ಯದ ಮೇಲೆಯೇ ಶಿವಾಜಿಯ ಅನುಚರರು ದಾಳಿ ಮಾಡುತ್ತಾರೆ. ಇದರಿಂದಾಗಿ ಶಿವಾಜಿ ಮತ್ತು ಮೊಘಲರ ನಡುವೆ ಶತ್ರುತ್ವ ಬೆಳೆಯುತ್ತದೆ. ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವವರೆಗೂ ಯುದ್ಧ ಮಾಡಬೇಕು ಎಂಬುದು ಪದ್ಧತಿಯಂತೆ ನಡೆದುಕೊಂಡು ಬಂದಿತ್ತು. ಆದರೆ ಈ ನಿಯಮವನ್ನು ಶಿವಾಜಿ ಮುರಿದುಬಿಡುತ್ತಾರೆ. 1659ರಲ್ಲಿ ಔರಂಗಜೇಬನು ಮೊಘಲ್ ಸಿಂಹಾಸನವನ್ನು ಏರುತ್ತಾನೆ. ನಂತರ ಆತ ಮೊಘಲರು ಬಿಜಾಪುರದ ಆದಿಲ್ ಶಾಹಿಯೊಂದಿಗೆ ಸಹಿ ಮಾಡಿದ ಒಪ್ಪಂದವನ್ನು ಜಾರಿಗೊಳಿಸಲು ದೊಡ್ಡ ಸೈನ್ಯದೊಂದಿಗೆ ಶೈಸ್ತಾ ಖಾನ್ನನ್ನು ಡೆಕ್ಕನ್ ವೈಸ್ರಾಯ್ ಆಗಿ ನೇಮಕ ಮಾಡುತ್ತಾನೆ. ಈತ ಬಂದವನೇ ಮರಾಠರ ಜೊತೆ ಯುದ್ಧವನ್ನೇ ಶುರು ಮಾಡುತ್ತಾನೆ. ಪುಣೆಯನ್ನು ವಶಪಡಿಸಿಕೊಂಡ ನಂತರ ಶಿವಾಜಿಯ ಸಾಮ್ರಾಜ್ಯದ ಕೇಂದ್ರ ಹಾಗೂ ಕೆಲವು ಕೋಟೆಗಳನ್ನು ವಶಪಡಿಸಿಕೊಂಡ ಆತ ಆಕ್ರಮಿಸಿದ್ದು ಮಾತ್ರವಲ್ಲ, ಪುಣೆಗೆ ಮರಾಠರ ಪ್ರವೇಶವನ್ನೇ ನಿಷೇಧ ಮಾಡಿಬಿಡುತ್ತಾನೆ. ಇದು ಆತ ಎಸಗಿದ ಅತಿ ದೊಡ್ಡ ತಪ್ಪು. ಶೈಸ್ತಾ ಖಾನ್ನನ್ನು ಪುಣೆಯಿಂದ ಓಡಿಸಲು ಶಿವಾಜಿ ಒಂದು ದಿಟ್ಟ ಯೋಜನೆಯನ್ನೇ ಹಾಕಿಕೊಳ್ಳುತ್ತಾರೆ. ಏಪ್ರಿಲ್ 5663ರ ಸಂಜೆ ಅದು ಮದುವೆಯ ಕಾರ್ಯಕ್ರಮ. ಮದುಮಗನ ಮೆರವಣಿಗೆಯ ಸದಸ್ಯರಂತೆ ವೇಷ ಧರಿಸಿದ ಸುಮಾರು 400 ಪುರುಷರೊಂದಿಗೆ ಶಿವಾಜಿ ಪುಣೆಯನ್ನು ಪ್ರವೇಶ ಮಾಡುತ್ತಾರೆ. ಶೈಸ್ತಾ ಖಾನ್ನನ್ನು ಕೊಲ್ಲುವ ಪ್ರಯತ್ನದಲ್ಲಿ ಅರಮನೆಯ ಮೇಲೆ ದಾಳಿಯಾಗುತ್ತೆ. ಈ ದಾಳಿಯಲ್ಲಿ ಖಾನ್ ಸಾಯದಿದ್ದರೂ ಆತ ಕಿಟಕಿಯೊಂದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನ ಬೆರಳುಗಳನ್ನು ಶಿವಾಜಿ ಕತ್ತರಿಸಿ ಹಾಕ್ತಾನೆ. ಶಿವಾಜಿಯನ್ನು ಚರ್ಚೆ ಮತ್ತು ಸಂಧಾನಕ್ಕಾಗಿ 1666 ಮೇ 29ರಂದು ಕರೆದು ಆಗ್ರಾದಲ್ಲಿ ಬಂಧಿಸುತ್ತಾರೆ. ಅಲ್ಲಿಂದ ಶಿವಾಜಿಯನ್ನು ಅಫ್ಘಾನಿಸ್ತಾನಕ್ಕೆ ಕಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅದನ್ನು ತಿಳಿದುಕೊಂಡ ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ. 1674ರಲ್ಲಿ ಜೂನ್ 6ರಂದು ಆನಂದನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಗುರುವಾರದಂದು ಕ್ಷತ್ರಿಯ ಕುಲದ ವಂಶಸ್ಥ ಸಿಂಹಾದೀಶ್ವರ ಶಿವಾಜಿ ಮಹಾರಾಜರಾಗಿ ಶಿವಾಜಿಗೆ ಪಟ್ಟಾಭಿಷೇಕ ನಡೆಯುತ್ತೆ. ಶಿವಾಜಿಯನ್ನು ನಾಶ ಮಾಡಬೇಕು ಅಂದುಕೊಂಡಿದ್ದವರಿಗೆ ಶಿವಾಜಿಯ ಎರಡನೇ ಹೆಂಡತಿ ಸೌರಬಾಯಿ, ಸೊಯಾರಬಾಯಿ ಆಯುಧವಾಗಿ ಬದಲಾಗುತ್ತಾಳೆ. ಶಿವಾಜಿಗೆ 2 ಮಕ್ಕಳು. ಮೊದಲ ಹೆಂಡತಿಯ ಮಗ ಸಂಭಾಜಿ, ಇನ್ನು ಎರಡನೆಯ ಹೆಂಡತಿ ಮಗ ರಾಜಾರಾಮ್. ಶಿವಾಜಿ ಸಂಭಾಜಿಯನ್ನು ಹೆಚ್ಚಾಗಿ ಪ್ರೋತ್ಸಾಹಿಸುತ್ತಿದ್ದ. ಶಿವಾಜಿ ಸಾಮ್ರಾಜ್ಯದಲ್ಲಿ ಸಂಭಾಜಿಯ ಮಾತುಗಳು ಹೆಚ್ಚಾಗಿ ನಡೆಯುತ್ತಿದ್ದರಿಂದ ಅದನ್ನು ನೋಡಿ ಸಹಿಸಿಕೊಳ್ಳಲಾರದೆ ಸೌರಬಾಯಿ ಶತ್ರುಗಳ ಜೊತೆ ಸೇರಿಕೊಳ್ಳುತ್ತಾಳೆ. ಹೀಗಿರುವಾಗ ಒಂದು ದಿನ ಶಿವಾಜಿಗೆ ರಕ್ತವಾಂತಿಯಾಗಿ ನೋಡುತ್ತಿದ್ದಂತೆ ಶಿವಾಜಿ ಹಾಸಿಗೆಯ ಮೇಲೆ ಕುಸಿದುಬಿದ್ದು ವಿಧಿವಶರಾಗುತ್ತಾರೆ. ಶಿವಾಜಿಯ ಮೇಲಿನ ಅಸಮಾಧಾನದಿಂದಲೇ ಅವನ ಎರಡನೇ ಹೆಂಡತಿ ಸೌರಬಾಯಿ ವಿಷವನ್ನು ಹಾಕಿ ಸಾಯಿಸಿದಳು ಎಂದು ಕೆಲ ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಅದಕ್ಕೆ ಯಾವುದೇ ನಿಖರವಾದ ಪುರಾವೆಗಳಿಲ್ಲ. ಶಿವಾಜಿಯ ಅಂತ್ಯ ವಿಷಪ್ರಾಸನದಿಂದಲೇ ಆಯಿತೆ, ಇಲ್ಲ ತೀವ್ರ ಅನಾರೋಗ್ಯದಿಂದಲೇ ಆಯಿತೆ, ಇದು ಇಂದಿಗೂ ಕೂಡ ನಿಗೂಢ. ಸ್ನೇಹಿತರೆ, ಭಾರತದ ಮಹಾನ್ ರಾಜರ ಪಟ್ಟಿಯಲ್ಲಿ ಶಿವಾಜಿಯದ್ದು ಅತಿ ಶ್ರೇಷ್ಠವಾದ ವ್ಯಕ್ತಿತ್ವ. ಶಿವಾಜಿಗೆ ಶಿವಾಜಿಯೇ ಸರಿಸಾಟಿ. ಈ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಈ ಕಥೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಿತು. ಮುಂದಿನ ಸೂಚನೆಯಲ್ಲಿ ಗಮನಿಸಿರಿ.
ಇಂಥ ಸ್ಟೋರಿಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೋರಲ್ ಸ್ಟೋರಿ ಇನ್ ಕನ್ನಡ.